ನೇಪಾಳದ ಕತೆ ಗೊತ್ತಾ? ಹೊತ್ತು ಉರಿತಾ ಇದೆ ನೇಪಾಳ. ಪಾರ್ಲಿಮೆಂಟಿಗೆ ಬೆಂಕಿ ಇಟ್ಟವ್ರೆ ಇವರು. ಆ ರಾಜಧಾನಿ ಕಟ್ಟುಕೊಂಡೈತಲ್ಲ, ಈಗ ಅಗ್ನಿಕುಂಡ ಹೋಮ ಹಾಕೋದೊಂದು ಬಾಕಿ ಐತಿ. ಗುರು ಮಿನಿಸ್ಟ್ರನ್ನ, ಫೈನಾನ್ಸ್ ಮಿನಿಸ್ಟ್ರನ್ನ ರೋಡಲ್ಲಿ ಓಡಾಡ್ಸ್ಕೊಂಡು ಹೊಡೆದ. ಏನು ಕತೆ ಅಷ್ಟೇ ಅಲ್ಲ ಮಗ, ಮಾಜಿ ಪ್ರಧಾನಿ ಹೆಂಡತಿ ಅವ್ರದ್ದು ಪಾಪ ಜೀವಂತ ಸುಟ್ಟಾಕ್ಯವ್ರೆ. ಎಷ್ಟೋ ಮಿನಿಸ್ಟ್ರ್ ಮನೆಗೆ ಬೆಂಕಿ ಇಟ್ಟವ್ರೆ. ದುಡ್ಡೆಲ್ಲ ರೋಡಾಗೆಲ್ಲ ಚಲಾಗ್ತದೆ. ಫುಲ್ ವೈರಲ್ ಆಯ್ತು ವಿಡಿಯೋ, ನಾನು ನೋಡಿದೆ. ಪಾಪ ಸ್ವಲ್ಪ ಬೇಜಾರಾಗತ್ತಿದ್ದೆಲ್ಲ ನೋಡಿದ್ದು. ಗುರು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದಕ್ಕೆ ಸ್ಟ್ರೈಕ್ ಮಾಡವ್ರ ಅಂತ ಅಲ್ಲ, ಈ ಗೌರ್ಮೆಂಟ್ಗೆ ಏನು ತಲೆ ಐತಾ? ಹೋಗಿ ಹೋಗಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡವ್ರೆ. ಈಗ ನೋಡು, ಗೌರ್ಮೆಂಟ್ನೇ ಬ್ಯಾನ್ ಮಾಡ್ಕೊಂತವ್ರೆ. ಏನು ಹೇಳ್ತಿ? ಟೋಟಲ್ 26 ಆ್ಯಪ್ಸ್ನ ಬ್ಯಾನ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರು, ಯೂಟ್ಯೂಬು, ಲಿಂಕ್ಡ್ಇನ್, ಈ ರೀತಿ 26 ಆ್ಯಪ್ಸ್ನ ಬ್ಯಾನ್ ಮಾಡಿತ್ತು ನೇಪಾಳ ಗೌರ್ಮೆಂಟ್. ಅಲ್ಲಿನ ಯುವಕರು ರೊಚ್ಚಿಗೆತ್ತಿದ್ದಾರೆ, ಗೊತ್ತಲ್ಲ, ಮೊಬೈಲ್ ಯೂಸ್ ಮಾಡೋದೇ ಅದಕ್ಕೆ. ಸೊ ಆ ಕಾರಣಕ್ಕೆ ಅವರು ಪ್ರೊಟೆಸ್ಟ್ ಮಾಡ್ತಾ, ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ. ಗೌರ್ಮೆಂಟಿಗೆ ಕಂಟ್ರೋಲ್ ತಗೊಳ್ಳೋಕ್ಕೆ ಸೆಕ್ಯೂರಿಟಿನ ಬಿಡ್ತಾರೆ. ಅವರು ಕಮಾಂಡರ್, ಒಬ್ಬರ ಭದ್ರತಾ ಪಡೆಗಳು ಕಂಟ್ರೋಲ್ ಮಾಡೋಕ್ಕೆ ಫೈರ್ ಮಾಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ 19-20 ಜನ ಸ್ಟೂಡೆಂಟ್ಸು ಸಾವನ್ನಪ್ತಾರೆ ಮತ್ತು 250 ಜನ ಯುವಕರಿಗೆ ಗಾಯಗಳಾಗುತ್ತೆ. ದಂಗೆ ಪ್ರೊಟೆಸ್ಟ್ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಜಾಸ್ತಿ ಸಂಖ್ಯೆಯಲ್ಲಿ ಯುವ ಸಮುದಾಯದವರು ಬರ್ತಾರೆ, ಪ್ರೊಟೆಸ್ಟಲ್ಲಿ ಪಾಲ್ಗೊಳ್ತಾರೆ. ಸಂಸತ್ ಮೇಲೆ ಮತ್ತು ಸುಪ್ರೀಂ ಕೋರ್ಟ್ ಮೇಲೆಲ್ಲ ಅತಿಕ್ರಮಣ ಮಾಡ್ತಾರೆ, ಬೆಂಕಿಗಳನ್ನ ಇಡ್ತಾರೆ. ಸೊ ಈ ಕಾರಣಕ್ಕಾಗಿ ಜಾಸ್ತಿ ಮಟ್ಟದಲ್ಲಿ, ದೊಡ್ಡ ಮಟ್ಟಕ್ಕೆ, ಈಗ ಬಾಂಗ್ಲಾದೇಶ ನೋಡಿದ್ದೀವಿ, ಶ್ರೀಲಂಕಾ ನೋಡಿದ್ದೀವಿ, ಇವಾಗ ನೇಪಾಳ. ನಾನು ನೋಡಿದ ಪ್ರಕಾರ ಇದು ಕೇವಲ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದಕ್ಕಲ್ಲ, ಇದ್ರ ಹಿಂದೆ ಒಂದು ಭ್ರಷ್ಟಾಚಾರದ ಹೋರಾಟನೂ ಇದೆ. ಕಂಡೆ ಗುರು, ಇದು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದಕ್ಕೆ ಬೆಂಕಿ ಇಟ್ಟಿದ್ದಲ್ಲ, ಯಾವ ಮಂತ್ರಿಗಳು ಯಾವುದೋ ಕಂತ್ರಿ ಕೆಲಸ ಮಾಡಿದಕ್ಕೆ ಬೆಂಕಿ ಇಟ್ಟಿದ್ದಂತ. ಏನೋ ದೊಡ್ಡದಾಗೆ ಲೂಟಿ ಮಾಡವ್ರೆ ಈ ರಾಜಕಾರಣಿಗಳು, ಕೋಟಿಗಟ್ಟಲೆ ಬಾಚವ್ರೆ. ಅದಕ್ಕೆ ಆ ಫೈನಾನ್ಸ್ ಮಿನಿಸ್ಟರ್ನ ರೋಡಲ್ಲಿ ಹುಟ್ಟನಾಯಿ ಥರ ಹೊಡೆದವ್ರು. ಹಿಂಗೆ ಆಗಿರೋದು ಮಗ. ನೇಪಾಳ ಎಕಾನಮಿ ನಮ್ಮ ದೇಶದಷ್ಟು ದೊಡ್ಡ ಅಲ್ಲ, ಸಣ್ಣ ರಾಷ್ಟ್ರ, GDP ಕೂಡ ಸ್ಮಾಲು. ಸೊ ಅಲ್ಲಿ ಪ್ರತಿ ವರ್ಷವೂ ಎಕಾನಮಿ ಚಾಲೆಂಜನ್ನು ಫೇಸ್ ಮಾಡ್ತಾ ಇದೆ. ಎಕಾನಮಿ ಕೂಡ ಸ್ಲೋ ಆಗ್ತಾನೆ ಇದೆ. ಹೀಗಿರುವಾಗ ಅನ್ಎಂಪ್ಲಾಯ್ಮೆಂಟು ಕೂಡ ಜಾಸ್ತಿ ಆಗ್ತಾ ಇದೆ. ಅಲ್ಲಿನ ಯುವಕರು ಜಾಬ್ಗೋಸ್ಕರ ನೇಪಾಳ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ. ಎಷ್ಟೋ ಯುವಕರು ಎಜುಕೇಷನ್ ಮುಗಿಸಿ ದಿನಗೂಲಿ ಕೆಲಸ ಮಾಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಅನ್ಎಂಪ್ಲಾಯ್ಮೆಂಟ್ ಇದೆ, ಉದ್ಯೋಗ ಸಿಗ್ತಾ ಇಲ್ಲ, ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ. ಹೀಗಿರುವಾಗ ಅಲ್ಲಿನ ರಾಜಕೀಯ ವಲಯದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ. ರಾಜಕಾರಣಿಗಳು ಕೋಟಿಗಟ್ಟಲೆ ದುಡ್ಡು ಹೊಡಿತಾವೆ. ಸೊ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಯುವ ಸಮುದಾಯ ಏನು ಮಾಡುತ್ತೆ, ಅಲ್ಲಿನ ಸೋಷಿಯಲ್ ಮೀಡಿಯಾನ ಭ್ರಷ್ಟಾಚಾರದ ವಿರುದ್ಧವಾಗಿ ಬಳಸ್ಕೊಳ್ತಾರೆ. ತಮ್ಮ ಒಪಿನಿಯನ್ಸ್ನ ಶೇರ್ ಮಾಡ್ತಾರೆ, ಹ್ಯಾಶ್ಟ್ಯಾಗ್ ಬಳಸ್ಕೊಂಡು ಟ್ರೆಂಡ್ ಮಾಡ್ತಾರೆ. ಯಾವ ಮಟ್ಟಕ್ಕೆ ಅದು ವೈರಲ್ ಆಗುತ್ತೆ, ಟ್ರೆಂಡ್ ಆಗುತ್ತೆ ಅಂದರೆ, ಅಲ್ಲಿನ ರಾಜಕಾರಣಿಗಳ ಮಕ್ಕಳನ್ನ ಲೈಫ್ ಸ್ಟೈಲ್ನ ಹೋಲಿಕೆ ಮಾಡ್ಕೊಂಡು ಟ್ರೆಂಡ್ ಮಾಡ್ತಾರೆ. ಹೇಗಾದರೆ ಅಲ್ಲಿನ ರಾಜಕಾರಣಿಗಳು ಪ್ರತಿಯೊಬ್ಬರ ಮಕ್ಕಳು ಐಷಾರಾಮಿ ಜೀವನ ಬದುಕ್ತಾ ಇದ್ದಾರೆ. ಮತ್ತೆ ತಿಂಗಳಾನುಗಟ್ಟಲೆ ಫಾರಿನ್ ಟ್ರಿಪ್ಪು, ಹಾಲಿಡೇಸು, ಈ ಎಲ್ಲ ವಿಚಾರಗಳನ್ನ ನೋಡಿದಾಗ ಅವರಿಗೆ ದುಡ್ಡೆಲ್ಲಿಂದ ಒಂದು. ಹಾಗಾದರೆ ಇದು ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿದೆ, ಭ್ರಷ್ಟಾಚಾರ ಇದೆ. ಹಾಗಾಗಿ ಅವರು ಈ ಸೋಷಿಯಲ್ ಮೀಡಿಯಾನ ಅತಿ ಹೆಚ್ಚಾಗಿ ಬಳಸ್ಕೊಂಡು ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾರೆ. ಇದು ಏನಾಗತ್ತಂದರೆ ನೇಪಾಳ ಗೌರ್ಮೆಂಟಿಗೆ ಇದನ್ನ ಹೇಗಾರು ಕಂಟ್ರೋಲ್ ತಗೋಬೇಕನ್ನೋ ಒಂದು ವಿಚಾರಕ್ಕೆ ಬರುತ್ತೆ. ನಂತರ ಸೋಷಿಯಲ್ ಮೀಡಿಯಾದ ಮೇಲೆ ಕಂಡುಬೀಳುತ್ತೆ. ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡೋ ಒಂದು ತೀರ್ಮಾನಕ್ಕೆ ನೇಪಾಳ ಗೌರ್ಮೆಂಟ್ ಬರುತ್ತೆ. ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನ್ಯಾಷನಲ್ ಸೆಕ್ಯೂರಿಟಿಗೋಸ್ಕರ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ. ನಾವು ನೀವು ಯೋಚನೆ ಮಾಡಬೇಕಾಗಿತ್ತು ಮಗ, ಇದು ನ್ಯಾಷನಲ್ ಸೆಕ್ಯೂರಿಟಿ ಅಲ್ಲ, ಅವರ ಲೀಡರ್ಸ್ ಸೆಕ್ಯೂರಿಟಿಗೋಸ್ಕರ ಬ್ಯಾನ್ ಮಾಡಿರೋದು. ಸೊ ಹಾಗಾಗಿ ಬ್ಯಾನ್ ಮಾಡಿದ ತಕ್ಷಣ ಅಲ್ಲಿನ ಯುವ ಸಮುದಾಯ ಸರ್ಕಾರದ ವಿರುದ್ಧ ದಂಗೆ ಹೇಳುತ್ತೆ, ದೊಡ್ಡ ಮಟ್ಟಕ್ಕೆ ದಂಗೆ ಹೇಳುತ್ತೆ.
ಇದು ಆ್ಯಕ್ಚುಲಿ ಬೇಜಾರಾಗುತ್ತೆ ನೋಡಿದಾಗೆಲ್ಲ, ಇದೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ ಗುರು. ಅಲ್ಲಿನ ಯುವಕರು ಸರ್ಕಾರದ ಹೋರಾಟ ಮಾಡಿದ ತಪ್ಪಲ್ಲ, ಬಟ್ ಮಾಡಿದ ರೀತಿ ಐತಲ್ಲ ಅದು ಸರಿಯಲ್ಲ. ಎಲ್ಲರದು ಒಂದು ಜೀವ ಅಲ್ಲ ಕಣ. ಮತ್ತು ಈ ಸರ್ಕಾರದ ತಪ್ಪೈತಿ. ಸರ್ಕಾರ ತಾಯಿ ಇದ್ದಂಗೆ, ಮಕ್ಕಳಿಗೆ ಹಾಲು ಉಣಿಸ್ಬೇಕೆ ವಿನಃ ವಿಷ ಉಣಿಸ್ಬಾರ್ದು. ಏನೇ ಆಗಲಿ, ಸದ್ಯಕ್ಕೆ ಹೊತ್ತು ಉರಿತೈತಲ್ಲ, ತಣ್ಣಗಾಗಿ ಶಾಂತವಾಗಬೇಕು. ಯಾವ ಜೀವಕ್ಕೂ ಹಾನಿ ಆಗ್ಬಾರ್ದು ಗುರು, ಅಷ್ಟೇ ಕೇಳ್ಕೊಳ್ಳೋದು.